ನಿರಂತರವಾಗಿ ಮಳೆ ಸುರಿದಿರುವಂತ ಪರಿಣಾಮವಾಗಿ ರಾಜ್ಯದಲ್ಲಿ ಬೆಳೆದಿದ್ದಂತ ಬೆಳೆಗಳು ತರಕಾರಿಗಳೆಲ್ಲವೂ ಕೂಡ ನಾಶವಾಗಿ ಹೋಗಿರುವಂತದ್ದು ಕೊಪ್ಪಳ ರಾಯಚೂರಲ್ಲೂ ಕೂಡ ಅಷ್ಟೇ ಭತ್ತದ ಬೆಳೆ ನಷ್ಟ ಸಂಭವಿಸಿರುವುದು ಹಾಗೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನಾಶ ಆಗಿದೆ ತೆನೆಯಲ್ಲೇ ಮೊಳಕೆ ಹೊಡಿತಾ ಇದೆ ಭತ್ತ ರಾಯಚೂರು ಜಿಲ್ಲೆಯ ವಿವಿಧೆಡೆ ಭತ್ತ ಹಾಳಾಗಿದೆ ಸಿಂಧನೂರಿನ ಸಾಸಲಮರಿ ಕ್ಯಾಂಪ್ನಲ್ಲಿ ಭತ್ತ ಹಾಳಾಗಿರುವಂಥದ್ದು ರೈತರು ಕಟಾವನ್ನ ಮಾಡಿ ರಾಶಿ ಹಾಕಿದ್ದಂಥ ಭತ್ತ ಈಗ ನಾಶವಾಗಿ ಹೋಗಿದೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತರ ಪರಿಸ್ಥಿತಿ ಇದೇ ರೀತಿಯಾಗಿರುವಂಥದ್ದು ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತಾ ಇದೆ ಕೆಲವೊಂದು ಕಟಾವಿಗೆ ಬಂದಿದ್ದಂಥದ್ದು ನಾಶವಾಗಿದೆ ನೀರಲ್ಲಿ ಕೊಳ್ತೋಗಿ ಇನ್ನು ಕೆಲವೊಂದು ಕಡೆ ಕಟಾವು ಮಾಡಲಾಗಿತ್ತು ಆದರೆ ನೀರು ಬಂದು ನೀರು ಸೇರ್ಕೊಂಡು ಅದು ಕೂಡ ಹಾಳಾಗೋಗಿದೆ ಮಳೆ ನಷ್ಟ ಪರಿಹಾರ ಸಂಪೂರ್ಣ ಮನೆ ಹಾನಿಯಾದರೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಭಾಗಶಃ ಮನೆ ಹಾನಿಯಾದರೆ 3 ಲಕ್ಷ ರೂಪಾಯಿ ಪರಿಹಾರ ಅಲ್ಪ ಮನೆ ಹಾನಿಯಾಗಿದ್ರೆ 50 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಈ ಹಿಂದೆ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಘೋಷಣೆ ಮಾಡಿದ್ರು ಅದನ್ನೇ ಮುಂದುವರಿಸ್ಕೊಂಡು ಬರಲಾಗ್ತಾ ಇದೆ ಬಟ್ ಅದು ತಲುಪೋದು ಯಾವಾಗ ಅನ್ನೋದು ಗೊತ್ತಿಲ್ಲ ಈ ರೀತಿಯ ಘೋಷಣೆ ಅಂತೂ ಮಾಡ್ತಾರೆ ಬಟ್ ತಲುಪುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಅಷ್ಟೇ ಧಾರವಾಡದಲ್ಲಿ ಅಕಾಲಿಕ ಮಳೆಗೆ ಹತ್ತಿ ಬೆಳೆ ಹಾನಿಯಾಗಿದೆ 65,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಂಥ ಹತ್ತಿ ಈ ಸಲ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಧಾರವಾಡದಲ್ಲಿ ಅಕಾಲಿಕ ಮಳೆಗೆ ಹತ್ತಿ ಬೆಳೆ ಕೂಡ ಹಾನಿಯಾಗಿರುವಂಥದ್ದು 65,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿತ್ತು ಹತ್ತಿಯನ್ನ ಇದರಲ್ಲಿ ಈ ಸಲ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದ್ದಂಥ ಹತ್ತಿ ಹಾನಿಯಾಗಿರುವಂಥದ್ದು ಕ್ವಿಂಟಾಲ್ ಹತ್ತಿಗೆ 8 ರಿಂದ 10,000 ರೂಪಾಯಿ ಬೆಲೆ ಇದೆ ಅಕಾಲಿಕ ಮಳೆಗೆ ಗಿಡದಲ್ಲೇ ಹತ್ತಿ ಎಲ್ಲ ಹಾನಿಯಾಗಿರುವಂಥದ್ದು ವಿಶೇಷ ಪ್ಯಾಕೇಜ್ ಘೋಷಣೆಗೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಬಿಳಿ ಬಂಗಾರ ಎಂದು ಕರೆಯಲ್ಪಡುವ ಹತ್ತಿ ಬೆಳೆ ಈ ವರ್ಷ ಕೂಡ ಏನು ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಉಂಟು ಮಾಡುತ್ತದೆ ಯಾಕಂದರೆ ಪ್ರತಿ ಕ್ವಿಂಟಲ್ಗೆ 10,000ರಿಂದ 8,000 ರೂಪಾಯಿ ಬೆಲೆ ಬಾಳುವಂಥ ಹತ್ತಿಗೆ ಎಲ್ಲಿಲ್ಲದ ಬೇಡಿಕೆ ಕೂಡ ಇತ್ತು ಆದರೆ ಕಳೆದ 5 ದಿನಗಳಿಂದ ಸುರಿದಂಥ ಭಾರೀ ಮಳೆಗೆ ಈ ಹತ್ತಿ ಬೆಳೆ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ತಮಗೆ ದೃಶ್ಯದಲ್ಲಿ ತೋರಿಸುವ ಹಾಗೆ ಈಗಲೇ ಧಾರವಾಡ ತಾಲೂಕಿನ ನವಲಗುಂದ ಭಾಗದಲ್ಲಿ ಈಗ ನಾವಿದ್ದೀವಿ ಇಲ್ಲೂ ಕೂಡ ತಾವು ನೋಡ್ಬೋದು ಯಾವ ರೀತಿಯಾಗಿ ಹತ್ತಿಯನ್ನು ಯಾಕಂದರೆ ಈಗಾಗಲೇ ಹತ್ತಿ ಒಡೆದಿದೆ ಇಡೀ ಹತ್ತಿ ಬೆಳೆ ಕೂಡ ಈ ಮಳೆರಾಯನ ಆರ್ಭಟಕ್ಕೆ ಯಾವ ರೀತಿಯಾಗಿ ತುತ್ತಾಗಿದೆ ಎಂಬುದು ಕೂಡ ನೋಡ್ತಿರ್ಬೋದು ಯಾಕಂತಂದರೆ ಹತ್ತಿ ಬೆಳೆ ಈ ಹತ್ತಿ ನಾರು ಇರುತ್ತೆ ಈ ನಾರು ಕೂಡ ಪ್ರತಿಯೊಂದು ನಾರು ಕೂಡ ಇದು ಏನಾಗ್ತದೆ ಈ ಥರ ಇದನ್ನು ತಕ್ಕೋಬೇಕಾಗತ್ತೆ ಬಿಡಿಸ್ಬೇಕಾಗತ್ತೆ ಆದರೆ ಈ ಮಳೆರಾಯನ ಆರ್ಭಟಕ್ಕೆ ಈಗಲೇ ಕೆಳಗಡೆ ಕೂಡ ಹತ್ತಿ ಬಿದ್ದಿದೆ ಎಲ್ಲ ಕೂಡ ಮಣ್ಣಾಗಿದೆ ಜೊತೆಗೆ ಈ ಕಾಟನ್ ಬಿಳಿಯಾಗಿರ್ಬೇಕಂತ ಕಾಟನ್ ಈಗ ತನ್ನ ಬಣ್ಣವನ್ನು ಬದಲಿಸ್ಕೊಳ್ತಾ ಇದೆ ಯಾಕಂತಂದರೆ ಈ ಬಿಳಿ ಹತ್ತಿ ಕೂಡ ಬ್ಲ್ಯಾಕ್ ಯಾಕಂದರೆ ಕಪ್ಪು ಬಣ್ಣಕ್ಕೆ ಸ್ವಲ್ಪ ಮಟ್ಟಿಗೆ ಮಾರ್ಪಡುತ್ತೆ ಇದರಿಂದ ಇದಕ್ಕೆ ಬೇಡಿಕೆ ಕೂಡ ಇರಲ್ಲ ಈ ಕುರಿತಾಗಿ ಮಾತಾಡೋಕ್ಕೆ ಇಲ್ಲಿ ಸ್ಥಳೀಯರಾದಂಥ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಈಗಾಗಲೇ ಮಳೆ ಆಗೈತಿ ಹತ್ತಿ ಬಿಡಿಸ್ಬೇಕಾಗಿತ್ತು ಆದರೆ ಇದೆಲ್ಲ ಮಳೆಗೆ ಹಾಳಾಗೈತಿ ಎಷ್ಟು ಹಾಳಾಗೈತಿ ಹಂಗೆ ಸರ ಈಗ ಟೋಟಲ್ ಸುಮಾರು ಇದಕ್ಕೆ ಎಕರೆಗೆ 10 ರಿಂದ 20,000 ರೂಪಾಯಿ ಖರ್ಚು ಬರ್ತೈತಿ ಇದನ್ನು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಆ ಥರ ರೈತನ ಬಾಳೆ ಆಗೈತಿ ಈಗ ಸುಮಾರು ಮಾರುಕಟ್ಟೆಯಲ್ಲಿ 8,000 ರಿಂದ 10,000 ಐತಿ ಹಂಗೈತಿ ಹಿಂಗೈತಿ ಅಂತ ಹೇಳ್ತಾರೆ ಬಟ್ ಆದರೆ ಈ ಹತ್ತಿ ಇದ್ರ ಹೋದ್ರೆ ಮಣ್ಣು ಗಿಣ್ಣು ಎಲ್ಲ ಕುಡೈತಿ ಇದ್ರ ಹೋದ್ರೆ ಮಾರ್ಕೆಟ್ನಾಗ 2,000 ರಿಂದ 3,000 ಕೇಳೋದಿಲ್ಲ ಅದಕ್ಕೆ ದಯಮಾಡಿ ರೈತನ ಪರಿಸ್ಥಿತಿ ಹಂಗಂದ್ರೆ ಈಗ ಎಲ್ಲ ಸಾಲ ಸಮದ ಮಾಡಿ ಬೀಜ ಗೊಬ್ಬರ ತಂದು ಹಾಕಿ ಅದಕ್ಕೆ ಜೀವೋಪಯೋಗಕ್ಕೆ ಏನೂ ಇಲ್ಲದಂಗೆ ಆಗೈತಿ ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ರೈತರಿಗೊಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಯಾಕಂದ್ರೆ ಏನೂ ಇಲ್ಲ ಅವ್ರಿಗೆ ದನ ಕರಿಕೆ ಹೊಟ್ಟು ಮೇವು ಸತ್ಯಕ್ಕಿಲ್ಲ ಆ ಟೈಪ್ ಆಗೈತಿ ಈಗ ಜ್ವಾಳ ಗೋಧಿ ಹಿಂಗಾರಿ ಬಿತ್ತಿದ್ದು ಸಹ ಅದು ಎಲ್ಲ ಕೊಳತು ಬಾದಾಗಿ ಹೋಗೈತಿ ರೈತರು ಕೂಡ ಹೇಳಿರೋ ಹಾಗೆ ಹಿಂಗಾರು ಬೆಳೆ ಅಂತ ಸಂಪೂರ್ಣ ಬೆಳೆಗಳು ಕೂಡ ಹಾನಿಯಾಗಿದೆ ಜೊತೆಗೇನು ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ವಿಶೇಷ ಪ್ಯಾಕೇಜನ್ನು ಬಿಡುಗಡೆ ಮಾಡುವ ಮೂಲಕ ಪರಿಹಾರವನ್ನು ನೀಡಬೇಕೆಂಬ ಒತ್ತಾಯನ ಕೂಡ ಮಾಡಿದ್ರು ಅಂತ ಹೇಳ್ಬೋದು ಧಾರವಾಡದಿಂದ ಮಂಜುನಾಥ ಅಡ್ಡಳ್ಳಿ ನ್ಯೂಸ್ 18 ಕನ್ನಡ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತೊರೆಹಳ್ಳಿಯಲ್ಲಿ ಕಾರೊಂದು ನೀರು ತುಂಬಿದಂಥ ಗುಂಡಿಗೆ ಬಿದ್ದಿದೆ ಕಾರ್ನಲ್ಲಿದ್ದಂಥ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗುಬ್ಬಿ ತೊರೆಹಳ್ಳಿ ರಸ್ತೆ ಜಲಾವೃತವಾಗಿತ್ತು ರಸ್ತೆ ಕಾಣದೆ ಚಾಲಕನ ನಿಯಂತ್ರಣ ತಪ್ಪಿ ತೊರೆಗೆ ಇಳಿದಿರುವಂಥದ್ದು ಕಾರು ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ